ಅರ್ಜುನ ವಿಷಾದ ಯೋಗ. ಶ್ಲೋಕ 12. ಕುರುಕುಲಕ್ಕೆ ಪಿತಾಮಹನೂ ಪ್ರತಾಪಶಾಲಿಯೂ ಆದ ಭೀಷ್ಮನು ದುರ್ಯೋಧನನಿಗೆ ಹರ್ಷವನ್ನು ಉಂಟುಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೋರಿಕೊಳ್ಳುವುದನ್ನು ಭೀಷ್ಮನು ನೋಡಿದನು. ಆತನು ತುಂಬ ವ್ಯಾಕುಲತೆಯಲ್ಲಿರಬಹುದೆಂದು ಅವರ ಮನಸ್ಸಿನ ದುಗುಡವನ್ನು ಪರಿಹರಿಸುವುದಕ್ಕಾಗಿ ತಾನು ಸೇನೆಯ ಸಮೇತ ಯುದ್ಧ ಮಾಡುವುದಕ್ಕೆ ಅಣಿಯಾಗಿರುವೆನು ಎಂಬುದನ್ನು ಸೂಚಿಸುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಇಂದಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ತಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದರು ಎಂದು ಕಾಣುವುದು. ಈಗಿನ ಕಾಲದಲ್ಲಿ ಹೇಗೆ ಫುಟ್ಬಾಲ್, ಕ್ರಿಕೆಟ್ ಆಟಗಳು ಪ್ರಾರಂಭವಾಗುವ ಎರಡೂ ಕಡೆಯವರು ತಾವು ಅದಕ್ಕೆ ಸಿದ್ಧರಿದ್ದೇವೆ ಎಂದು ಸೂಚಿಸುತ್ತಾರೆಯೋ ಹಾಗೆ ಇಲ್ಲಿಯೂ ಕೂಡ ಕೌರವರು ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಎಂಬುದನ್ನು ನೋಡುತ್ತೇವೆ.